ದ್ವಾರಕ್ಕೆ ದ್ವಾರಕಾನಗರಕ್ಕೆ ಯಾರಂತ ಕೇಳಿದ್ದೀರಿ? ಶ್ರೀಕೃಷ್ಣ ಪರಮಾತ್ಮ ಅಂತ ಕೇಳಿದ್ದೇನೆ. ಎಂತ ಶ್ರೀಕೃಷ್ಣ ಅಲ್ಲ, ದ್ವಾರಕ ನಾನೇ. ಹೌದಾ? ನಿಮ್ಮ ಹೆಸರು ಎಂತ ಅಂದ್ರೆ? ದಾರುಕ. ಅದು ದೊಡ್ಡ ಕೇಳಿ ತೊಂದರೆ ಅಲ್ಲ. ದಾರುಕ ನಾನೇ. ಏನು ಅಷ್ಟು ಗಡಿಬಿಡಿಯಲ್ಲಿ ಬಂದಿದ್ದೀರಿ ಇವತ್ತು? ಹೋಗಲಿ, ನಮ್ಮ ಕೃಷ್ಣಯ್ಯನಿಗೆ ಈಗಲಾದರೂ ಬುದ್ಧಿ ಬಂತಲ್ಲ. ಇಲ್ಲದೆ ಹೋದ್ರೆ ರಾಜಕೀಯಕ್ಕೆ, ರಂಗಸ್ಥಳಕ್ಕೆ ಯಾಕೆ ಹೆಣ್ಣು ಮಕ್ಕಳು ಬೇಕು ಅಲ್ವಾ? ನಮ್ಮ ಕೃಷ್ಣಯ್ಯ ಹೆಣ್ಣು ಮಕ್ಕಳ ಸೀರೆ ನೋಡಿದರೆ ಸಾಕು ಪ್ರಪಂಚವನ್ನೇ ಮರೆತು ಬಿಡ್ತಾರೆ ಎನ್ನುವುದಕ್ಕೆ ಸುಭದ್ರಾ ರಾಯಭಾರವೇ ಸಾಕ್ಷಿ ಅಲ್ಲವೇ? ಒಟ್ಟು ಎಲ್ಲ ಹಾಳಾಗಿ ಹೋಯ್ತಲ್ಲ. ಈಗ ನಿಮ್ಮ ಹತ್ರ ಮಾತನಾಡಲಿಕ್ಕೆ ನನಗೆ ಸಮಯವಿಲ್ಲ. ಆದಷ್ಟು ಬೇಗ ಕಾಮ್ಯಕಾವನಕ್ಕೆ ಹೋಗಬೇಕಾಗಿದೆ. ಹೋಗಿ ಹೋಗಿ. ರಥವೆಲ್ಲ ಸಿದ್ಧವಾಯ್ತಲ್ಲ, ನಾವು ಹೋಗುವ ಪರಿ. ತಲೆ ಉಂಟು, ಒಂದು ಮಾತನಾಡುವುದಿಲ್ಲ, ಸಂಸ್ಕಾರ ಇಲ್ಲದ ಒಬ್ಬರಿಗಾದ್ರೂ ಮಾತು ಬರ್ತದೆ ನೋಡುವ. ನಾಡನ್ನ ಬಿಟ್ಟು ಕಾಡು ಸೇರಿದ್ರು ಇನ್ನು ಬುದ್ಧಿ ಬರಲಿಲ್ಲವಲ್ಲ. ಅಲ್ಲ, ಕೊಂದವರ್ಯಾರು? ಅವರ ಯೋಗ್ಯತೆ ಎಂತದ್ದು? ಯಾರಿಗೆ ಏಕವಚನ, ಯಾರಿಗೆ ಬಹುವಚನ? ಆಗಲ್ಲ ಮಾತನಾಡುವುದಲ್ಲ. ದಾರುಕರೇ, ಗೌರವ ಕೊಡಬೇಕು. ದಾರುಕರು, ಹೀಗೆ ಬನ್ನಿ, ಕುಳಿತುಕೊಳ್ಳಬೇಕು. ಕಲಿಗಲ್ಲ ಮೇಲೆ ಕುಳಿತುಕೊಳ್ಳುವುದಕ್ಕೆ ಇವರದೊಂದು ಆತಿಥ್ಯ. ಹೋಗಲಿ, ಈಗ ನೇರ ವಿಷಯಕ್ಕೆ. ದ್ವಾರಕೆಯಿಂದ ಬಂದಿದ್ದೇನೆ, ಕೃಷ್ಣ ಕೊಟ್ಟ ಓಲೆಯನ್ನು ತಂದಿದ್ದೇನೆ. ಯಾರಿಗೆ ಓದಿಗೆ ಬರ್ತದೆಯೋ